ವಾಟ್ಸಪ್ ಗೆಳೆಯರೇ, ಇವಾಗ ಟೈಮ್ ಆಗಿದೆ 2:15 ಮಿಡ್ನೈಟ್. ಅದೂ ಬೆಂಗಳೂರಿಂದ ಊರಿಗೆ ಬರೋಣ ಅಂತ ಬರ್ತಾಯಿದ್ವಿ. ಮಧ್ಯದಲ್ಲಿ ಒಂದು ಸ್ಟಾಪ್ ಹಾಕಿದ್ವಿ. ಬಾಯ್ಸ್ ಎಲ್ಲ ದಿಢೀರ್ ಅಂತ ಪ್ಲ್ಯಾನ್ ಮಾಡಿ ಎಲ್ಲೋ ಹೋಗ್ತಾ ಇದ್ದೀವಿ. ರೋಡ್ ನೋಡಿದ್ರೆ ತುಂಬ ಜನ ಗೊತ್ತಾಗ್ಬೋದು, ಅಂದರೂ ಸಸ್ಪೆನ್ಸ್ ಆಗಿರಲಿ, ನೀವು ಗೆಸ್ ಮಾಡಿ ಎಲ್ಲಿ ಹೋಗ್ತೀವಿ ಏನಂತ. ಬೋರ್ಡ್ ಬರ್ತಾಯಿದೆ, ಬೋರ್ಡಲ್ಲೂ ನೋಡಿದ್ರೆ ಗೊತ್ತಾಗುತ್ತೆ. ಇವಾಗ ನಾವು ಹೋಗ್ತಾ ಇದ್ದೀವಿ. ನಾನು, ಅಭಿ ಇದ್ದಾನೆ, ಮತ್ತು ಅಲ್ಲಿಬ್ಬರು ಶಶಾಂಕ್ ಮತ್ತು ಭರತ್ ಮಲಗಿದ್ದಾರೆ. ಒಂದು ಬೆನಿಫಿಟ್ XUVಲಿ ಏನಂದರೆ ನೋಡಿ ಫ್ರೆಂಡ್ಸ್, ಎಷ್ಟು ಆರಾಮಾಗಿ ಪೀಸಾಗಿ ಮಲಗಿದ್ದಾರೆ ಅಂದರೆ ಬೆಡ್ಡಲ್ಲಿ ಮಲಗ್ದಂಗೆ ಮಲಗಿದ್ದಾರೆ. ಅವರಿಬ್ರು ಬಂದ್ಬಿಟ್ಟು 6 ರೆಡಿ ಮೇಲಿದ್ದಾರೆ. ಆದರೆ ಏನು ಕಂಫರ್ಟಬಲ್ ಮಲಗಿದ್ದಾರೆ ಅಂದರೆ ಅದಕ್ಕೆ ಅಂತಾನೆ 4 ಜನ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರೋದು. ಈ ಥರ ಕಂಫರ್ಟ್ಲಿ ಬೇಕು ಅಂದರೆ XUV ಆಲ್ ಆಫ್ ಅ ಸಡನ್ ಹೋಗ್ತಾ ಇರೋದು. ಇದು ಯಾರಿಗೂ ಗೊತ್ತಿಲ್ಲ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿಲ್ಲ. ಇನ್ನೂ ರೀಚ್ ಆಗಿ ನಾವು ಇನ್ನೂ ಅಲ್ಲಿ ರೂಮ್ಸ್ ಏನು ಬುಕ್ಕು ಮಾಡಿಲ್ಲ. ಅಲ್ಲೇ ಹೋಗೋಣ ಡೈರೆಕ್ಟ್ ಅಂತ ಹೋಗ್ತಾ ಇದ್ದೀವಿ. ವೀಕೆಂಡ್ಸ್ ಬೇರೆ. ನೋಡೋಣ ಬನ್ನಿ, ನೆಕ್ಸ್ಟ್ ತೋರಿಸ್ತೀನಿ ಅಲ್ಲೋದ್ಮೇಲೆ. ಅಭಿ ಡ್ರೈವ್ ಮಾಡ್ತಾ ಇರೋದಕ್ಕೆ ಘಾಟ್ ಸೆಕ್ಷನಿಗೆ ಬಂದ್ವಿ ಅಂತ ಎದ್ದೇ ಬಿಟ್ಟಿದ್ದಾರೆ ಇಬ್ರು. ಏನು ಅವ್ರದ್ದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಕೇಳೋಣ ಬನ್ನಿ. ಹೆಂಗಿತ್ತು XUVಲಿ ಮಲಗಿರೋದು ಅಂತ. ಮಚ್ಚ ಲೈಟ್ ಹಾಕೊಳ್ಳೋ, ಕಾಣಿಸ್ತಿಲ್ಲ. ಇನ್ನೊಂದು ಡೌಟ್ ಏನಂದ್ರೆ ರೋಡ್ಗಳು ನೋಡ್ರೋ, ಎಲ್ಲಿ ಹೋಗ್ತಾ ಇದೀವಿ ಅಂತ ಗೊತ್ತೇನೋ? ಏನು ಗೊತ್ತಿಲ್ಲ ಅಣ್ಣ. ಸಖತ್ ಆಕ್ಟಿಂಗ್ ಮಾಡ್ತಿದ್ವಿ ಕಣ, ಕಲಾವಿದ ಕಣ. ನಮಸ್ಕಾರ ಕಣ, ನೀನು ಕಂಡಿದ್ವಿ. ಇವಾಗ ಕಾರ್ ಸೆಕ್ಷನ್ ಅಲ್ಲಿ ಒಂದ್ 2 ಸಲ ಜರ್ ಕೊಡಿಸ್ತಾ ಭಯ ಆಗ್ಬಿಟ್ಟು ನಿಜ ಹೇಳು ಒಂದೇ ಎಲ್ಲರೂ ಜರ್ ಕೊಡ್ಸಿದೀವ. ನೋಡಿ ಅಂದ್ರೂ ಸ್ವಲ್ಪ ಭಯನೇ ಗೈಸ್. ಯಾಕೆ ಅಂದ್ರೆ ಸಿಟಿಯಲ್ಲೆಲ್ಲ ಓಡಿಸ್ತಾನೆ, ಆಚೆ ಬಂದಾಗೆಲ್ಲ ಜಾಸ್ತಿ ನಾವೇ ಓಡಿಸೋದು. ಅವ್ನ ಕೈಲಿ ಕೊಟ್ಟು ಕೂತಿದೀವಿ ಅಂದ್ರೆ ಏನೋ ಒಂದು ಧೈರ್ಯದಲ್ಲೇ ಕೂತಿದೀವಿ. ಮರ್ಯಾದೆ ತೆಗಿತಾ ಇರೋದಂತ ಏನಿಲ್ಲ. ಇನ್ನೊಂದು ಸ್ವಲ್ಪ ಯಾವತ್ತು ಆ ಥರ ಎಲ್ಲ ಓಡಿಸಿಲ್ಲ. ನೈಟಲ್ಲಿ ಬೇರೆ ಅದು ಘಾಟ್ ಸೆಕ್ಷನ್. ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ದ ವೆರಿ ರಿಚ್ ಕಿಡ್. ಕಂಪ್ನಿ ನೇಮ್ನ ಬೀಪ್ ಮಾಡ್ತೀನಿ. ಈಗ ಒಂದ್ ವಿಷಯ ಏನ್ ಗೊತ್ತಾ, ಈಗಿನ ಮನೆ ಕಟ್ಟಿ ಗೃಹಪ್ರವೇಶ ಮಾಡವ್ರೆ. ಹೌದು ಪಾಪ ಎಲ್ಲಾ ತಕ್ಕ ಹೋದಾಗೆಲ್ಲ ನಮ್ಗೆ ಚಿಕನ್ ಕೊಡ್ತಾರೆ, ಅವ್ರು ವೆಸ್ಟ್ ತಿಂತಾರೆ. ಯಾಕೆಂದ್ರೆ ಅವ್ರು 49 ಡೇಸ್ ಏನು ತಿನ್ನಂಗಿಲ್ಲ. ಸತ್ಯನಾರಾಯಣ ಪೂಜೆ ಆಗಿದೆ. ಇದು ರೋಡ್ ಹೆಂಗ್ ಬ್ರೋ? ಇಷ್ಟೊತ್ನಲ್ಲೂ ಇಷ್ಟೊಂದು ಟ್ರಾಫಿಕ್. ಓ ಮೈ ಗಾಡ್. ಎಲ್ಲ ಇಲ್ಲೇ ಹೋಯ್ತಾರಲ್ವಾ? ಮಚ್ಚ ಎಲ್ಲ ಇಲ್ಲೇ ಹೋಯ್ತವ್ರೆ. ಇಲ್ಲೇ ಉಡುಪಿ ಕುಂದಾಪುರ ರೋಡ್. ಅಂದ್ರು ನಿಜ ಏನಂದ್ರೆ ಗೈಸ್, ಫಾರ್ ದ ಫಸ್ಟ್ ಟೈಮ್ ಅನ್ಸುತ್ತೆ ಈ ಮಿಡ್ ನೈಟಲ್ಲಿ ಇಷ್ಟು ದೊಡ್ಡ ಕಾರ್ನ ಇವನ್ ಕೈಲಿ ಕೊಟ್ಬಿಟ್ಟು ನಾವು ಇಷ್ಟು ಧೈರ್ಯವಾಗಿ ಕೂತಿದ್ದೀವಿ. ಎಲ್ಲ ಮಲಗಿದ್ರು ಗೈಸ್. ಇಷ್ಟ ತನಕ ನಾನು ಓಡಿಸ್ತಾ ಇದ್ದೆ, ಹೈವೇಲು ಇದ್ವಿ, ಎಲ್ಲ ಮಲಗಿದ್ರು, ಫುಲ್ ನಿದ್ದೆ ಮಾಡ್ತಾ ಇದ್ರು. ಇವಾಗ ಘಾಟ್ ಸೆಕ್ಷನ್ ಇವ್ನು ಓಡಿಸೋನೆ ಅಂತ ಗೊತ್ತಾಗಿಡ್ಗೆ ಇಬ್ರು ಎದ್ಬಿಟ್ಟು ಕೂತಿದ್ದಾರೆ. ಏನು ಹೇಳ್ಬೇಕು ನೋಡಿ. ನಾನು ಅವಾಗಲೇ ಕ್ಲಿಪ್ಪಿಂಗ್ ಮಾಡ್ಬೇಕಾದ್ರೆ ಮಲಗಿದ್ರು, ಎದಳಿಸಿದ್ರು, ಎದಳಿಲ್ಲ. ಇವನು ಹಿಂಗೆ ನಂಗೆ ಅವನು ಏಜ್ ಆಗಿದೆ ಅಷ್ಟೇ. ನಮ್ಮ ಆಸೆ ಸರ್ ಹೇಳಿ ಗೊತ್ತಾಗತ್ತೆ. ಸೊಪ್ಪು ಬೇರೆ ಸೊಪ್ಪೆಲ್ಲ ತಿಳ್ಕೊಳಕ್ ಹೋಗ್ಬಿಡಿ, ಆ ಸೊಪ್ಪೆ ಬೇರೆ. गाइस देखो ना गाइस भी देखो ना क्या है ये गाइस? देखो ना गाइस, देखो ना. ಟೈಮ್ ನೋಡಿ ಗೈಸ್, ಟೈಮ್ ನೋಡಿ ಸೀರಿಯಸ್ ಆಗಿ. ಏನು ಟೈಮು 2:20 ಆಗ್ತಾ ಬಂದಿದೆ ಈ ಟ್ರಾಫಿಕಲ್ಲಿ. ನಮ್ಗೆ ಅದಕ್ಕೆ ಹೇಳೋದು, ಬಂದು ಬೆಂಗಳೂರು ಟ್ರಾಫಿಕ್ ನ ಬಿಟ್ಟು ಹೊರಗಡೆ ಲೈಫ್ ನ ಪೀಸ್ ಆಗಿ ಎಂಜಾಯ್ ಮಾಡೋಣ ಅಂತ ಬಂದ್ರೆ ಈ ರೋಡ್ ಟ್ರಾಫಿಕ್ ಆಗಿದೆ. ನಮ್ಮ ಮನೆ ಬರೋದು ಏನೋ ಆಗಿದೆ ಗೈಸ್. ಟ್ರಾಫಿಕ್ ಕ್ಲಿಯರ್ ಇಲ್ಲ ನೋಡಿ ಗೈಸ್, ಇದೇ ಮಾಡೋದು ಇವ್ನು ಯಾವಾಗ್ಲೂ. ಹೇಳ್ತೀನಿ ಗಾಳಿ, ನನ್ನ ಫ್ರೆಂಡ್ ಅವನು ಶಶಾಂಕ್ ಅಂತ, ಅವ್ನು ಜೀವನದಲ್ಲಿ ಅವನಿಗೆ ಶಶಾಂಕ್ ಅಂತ ಹೆಸರಿಟ್ಟು ಫಸ್ಟ್ ತಪ್ಪು ಮಾಡೋರೆ ಗೈಸ್. ಇಲ್ಲಿ ಇಷ್ಟು ಜಾಮ್ ಆಗಿದೆ ರೋಡು. ಇವ್ನು ಹೇಳ್ತಿದ್ದಾನೆ ಮತ್ತೆ ಒನ್ ವೇ ನೋಡಿ ಈ ಕಡೆ ಜಾಗ ಇದೆಯಲ್ಲ. ನಾವಿರೋದು ಪೀಕ್ ಟ್ರಾಫಿಕ್, ಅದು ಸಿಂಗಲ್ ರೋಡು. ಅಲ್ಲಿ ಹೋಗ್ಬಿಟ್ಟು ನಾವು ಅರ್ಧ ಏನು ಮನ್ಸಿಗೆ ಬಂದಂಗೆ ನುಗ್ಸಿದ್ರೆ ಜನ ನಮ್ನ ಏನಂತ ಬೈಕೊಳ್ಳಲ್ಲ. ಏನೋ ಒಂದ್ ಮಾತಿಗೆ ಹೇಳ್ಬಿಟ್ರೆ ಅದನ್ನೇ ಇಲ್ಲ ಗೈಸ್, ಅವ್ನು ಮಾತಿಗೆ ಹೇಳಿಲ್ಲ, ಅವನ ಹತ್ರ ಕಾರ್ ಇದ್ದಿದ್ರೆ ಅವ್ನು ಅದನ್ನೇ ಮಾಡ್ತಿದ್ದಿದ್ದು. ಇಲ್ಲ ಯಾರಂಗ್ ಮಾಡ್ಬಿಡ್ತಾರೆ. ನೀನು ಸಾಮಾನ್ಯರಲ್ವಾ ನೀನು. ಮತ್ತೆ ಇನ್ನೊಂದೇನಂದ್ರೆ ಈ ವೀಕೆಂಡಾ
ನೆಕ್ಸ್ಟ್ ವೀಕೆಂಡಲ್ಲಿ ಒಂದು ಸರ್ಪ್ರೈಸ್ ಇದೆ. ಅದೊಂಚೂರು ಬೇಜಾರು ಇದೆ, ಸರ್ಪ್ರೈಸು ಇದೆ. ಬೇಜಾರೇ ಜಾಸ್ತಿ, ಬೇಜಾರೇ ಜಾಸ್ತಿ. ಏನೇ ಅಂದ್ರು ನನಗೆ ಬೇಜಾರಿಲ್ಲ ಗೈಸ್, ನನಗೆ ತುಂಬಾ ಖುಷಿ ಆಯ್ತಿದೆ ನಮ್ಮ ಹುಡುಗ. ಅಲ್ಲ, ನಮಗೂ ಖುಷಿ ಇದೆ ಅಂದ್ರು ಅದನ್ನ ನಾವ್ ಇವಾಗ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ, ಹೇಳ್ಕೊಳಕ್ ಆಗಲ್ಲ. ಆ ಒಕೇಶನ್ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ಆ ಒಂದು ರೀಸನ್ ಇಂದನೇ ನಾವ್ ಇವತ್ತು ಈ ಡ್ರೈವ್ ನ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇರೋದು ಇಷ್ಟೊತ್ನಲ್ಲಿ ಈ ಟ್ರಾಫಿಕ್ ಅಲ್ಲಿ. ಅದು ಪ್ಲಾನ್ ಡ್ರೈವ್ ಇದೆ, ಎಲ್ಲಾರ್ದು ಅವ್ರದೇ ಕೊಡು. ಅವಂದೇ ಅಭಿ ಹೆಂಗಿದ್ಯೋ XUV ಓಡಿಸಿದ್ಯಲ್ಲ? ಕ್ರೇಜ್ ಇದೆ ಮಚ್ಚ, ಲಿಟ್ರಲಿ. ಫಸ್ಟ್ ಟೈಮ್ ಈ ಕಾರ್ ಓಡಿಸಿರೋದು ನೀನು? ಫಸ್ಟ್ ಟೈಮ್ ಕಾರ್ ಓಡಿಸಿರೋದು. ಅಲ್ಲ, ಕಾರ್ ಅಲ್ಲ ಕಣೋ, XUV ಓಡಿಸ್ತೀನಿ. XUV ಓಡಿಸಿರೋದು ಫಸ್ಟ್ ಟೈಮ್, ಅಂಡ್ ಮೋರೆವರ್ ಗಾರ್ಡ್ ಸೆಕ್ಷನ್ ಓಡಿಸಿರೋದು ಫಸ್ಟ್ ಟೈಮ್ ಕಾರ್ನ. ಹೆಂಗ್ ಅನಿಸ್ತಿದೆ? ಕ್ರೇಜಿ ಆಗಿದೆ. ಯಾವಾಗ ಬಂದಾಗ್ಲೂ ಈ ಕಡೆ ಎಲ್ಲಾರ ಬಂದ್ರೆ ಮಲ್ಕೊಬಿಡ್ತಿದ್ದೆ, ಇಲ್ಲಾಂದ್ರೆ ಹಾಡ್ ಹಾಕೊಂಡ್ ಕುತ್ಕೊಂತಿದ್ದೆ. ನಾನು ಯಾವಾಗ್ಲೂ ಹಾಡ್ ಹಾಕೊಳ್ಳೋದು, ಇಲ್ಲ ಮಲ್ಗದ್ ಬಿಟ್ರೆ ಬೇರೆ ಏನು ಮಾಡಿರ್ಲಿಲ್ಲ. ಕಾರ್ ಇರಿಟೇಟ್ ಆಗ್ತಿದೆ ತಾನೆ? ಕಾರ್ ಓಡಿಸ್ಕೊಂಡು ಹೋಗ್ತಿರೋದು ಲಿಟ್ರಲಿ ಒಳ್ಳೆ ಸಕ್ಕತ್ತಾಗಿದೆ ಫೀಲಿಂಗ್ ಮಾತ್ರ. ಫಸ್ಟ್ ಟೈಮ್ ಕ್ರೇಜಿ. ಈ ಡ್ರೈವ್ ಅಲ್ಲಿ ಯಾರು ಹೇಳು ಮಿಸ್ಸಿಂಗ್, ಮೇಜರ್ ಮಿಸ್ಸಿಂಗ್? ಈ ಡ್ರೈವ್ ಅಲ್ಲಿ ಮೇಜರ್ ಮಿಸ್ಸಿಂಗ್ ಬಂದ್ಬಿಟ್ಟು ಒಬ್ಬ ಸುಮನ್ ಅಂತ ಇದ್ದ. ಹೊಸ ಬೆಳಕು ಒಬ್ಬ ಇದಾನೆ. ಇದಾನೆ ಅವನು ಮೇಜರ್. ಗೈಸ್ ಅವ್ನು ಬರ್ದಿರೋದೇ ಒಳ್ಳೇದು ಗೈಸ್. ಅವ್ನು ಬಂದಿದ್ರೆ ತಲೆಗೆ ಅವನು ಹಿಂಸೆ ಕೊಡ್ತಾನೆ ಅಂತ ಎಲ್ಲಾರ್ಗುನು. ಅಲ್ಲೋಗಿ ಆ ಕಡೆ ಲಿಟ್ರಲಿ ಹಿಂದೆ ಸೀಟ್ ಯಾರಿಗೂ ಇರ್ತಿರ್ಲಿಲ್ಲ. ಅವನೊಬ್ಬ ಇಲ್ಲಿ ಮಲ್ಕ ಬಿಡ್ಬೇಕಿತ್ತು, ಅದಂತೂ ಬಿಡ್ತಿತ್ತಿಲ್ಲ. ಅದಂತೂ ಎಲ್ಲಾರ ಮೂಲೆಗೆ ಎಲ್ಲ ಇವ್ರಿಬ್ರನ್ನ ಕಳ್ಬಿಟ್ಟು ಅವ್ರಿಬ್ರು ಮಲ್ಕೊಳ್ಳೋದು. ಹಿಂಸೆ ಕೊಡ್ತಾನೆ ಗೈಸ್ ಅವನು. ಚಿಕ್ಕ ಹುಡುಗ ಆಡ್ದಂಗೆ ಆಡ್ತಾನೆ. ಇನ್ನ ಚೆನ್ನಾಗಿದೆ XUV ಮಾತ್ರ ಓಡ್ಸಕ್ಕೆ, ಇದ್ರೊಳಗೆ ಓಡ್ಸಕ್ಕೆ ಚೆನ್ನಾಗಿ ಗಾರ್ಡ್ ಸೆಕ್ಷನ್ ಅಲ್ಲಿ. ಈ ರೋಡ್ ಎಲ್ಲ ಬೇರೆ ಎಲ್ಲೋ ಡೈವರ್ಟ್ ಮಾಡಿರಂಗಿದ್ದಾರೆ. ಇಲ್ಲ, ಇದು ಆಕ್ಚುಲಿ ರೋಡ್ ಡೈವರ್ಟ್ ಮಾಡಿರಂಗಿದ್ದಾರೆ. ಇದು ಯಾವ್ದೋ ಬೇರೆ ಕಡೆಯಿಂದ ಹೋಗ್ತಾ ಇದೀವಿ. ಇದೆಲ್ಲ ತಾನೇ ಮೇನ್ ರೋಡ್? ಇದೆಲ್ಲ ನಾವು ಅದೇ ಬೇರೆ ಒನ್ ವೇ ಮಾಡಿದ್ದಾರೆ ಇದನ್ನ. ಅದು ರೋಡ್ ಕನ್ಸ್ಟ್ರಕ್ಷನ್ ಆಗ್ತೈತಲ್ಲ, ಅದಕ್ಕಿರ್ಬೇಕು. ಓ, ಡಿಲೇ ಆಗುತ್ತೋ. ನಾವು ಹೊರಟಿದ್ದೆ, ನಾವು ಒಟ್ಟಾಗಿ ಎಷ್ಟಾಗಿತ್ತು? 1 ಆಗಿತ್ತಾ? ಬೆಂಗಳೂರಿಂದ 10:30 ಆಗಿತ್ತು. ಬೆಂಗಳೂರಿಂದ 10:30 ಬಿಟ್ಟಿದ್ದು ನಾವು. ಚಂದ್ರಾಯಪಟ್ಟಣದಲ್ಲಿ ಒಂದು ಸ್ಟಾಪ್ ಹಾಕಿದ್ವಿ. ಚಂದ್ರಾಯಪಟ್ಟಣ ನಮ್ಮೂರಪ್ಪ, ಹೇಳ್ಬಿಡ್ರ ಅದನ್ನು. ನಮ್ಮೂರು ನಮ್ಮ ಹೆಮ್ಮೆ. ಚಂದ್ರಾಯಪಟ್ಟಣದಲ್ಲಿ ತುಂಬಾ ಜನ ಯೂಟ್ಯೂಬರ್ಸ್ ಇದಾರೆ. ಆಮೇಲೆ ನಾವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು, ಕಾಸು ಮಾಡಬೇಕು ಅಂತ ಮಾಡ್ತಿಲ್ಲ ಗೈಸ್. ನಾವು ಅದಕ್ಕೆ ಹೆಜ್ಜೆ ಇಟ್ಟಿರೋದು ಏನಕ್ಕೆ ಗೊತ್ತಾ? ಸೆನ್ಸೇಷನ್ ಕ್ರಿಯೇಟ್ ಮಾಡಕ್ಕೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೆನ್ಸೇಷನ್ ಅನ್ನೋದಕ್ಕಿಂತ ಈ ವಿಡಿಯೋಸ್ನ ನಾವು ಆ್ಯಕ್ಚುಲಿ ತುಂಬ ಸುತ್ತಾಡ್ತಾ ಇರ್ತೀವಿ, ಎಲ್ಲೆಲ್ಲೋ ಹೋಗ್ತಾ ಇರ್ತೀವಿ, ಪ್ಲಾನೇ ಮಾಡಿರಲ್ಲ. ಇದನ್ನೆಲ್ಲ ಒಂಥರ ಕ್ಯಾಪ್ಚರ್ ಮಾಡಿ ಒಂದ್ ಕಡೆ ಎಲ್ಲಾದ್ರೂ ಸ್ಟೋರ್ ಮಾಡೋಣ ಅನ್ನೋ ತರ ಪ್ಲಾನ್ ಮಾಡಿರೋದು. ಮೆಮೊರೀಸ್ ಉಳ್ಕೊಳ್ಳುತ್ತೆ ನಮ್ಮ ಮಕ್ಳುಗಳೆಲ್ಲ ನೋಡಿದಾಗ. ನಾವು ನಮ್ಮ ಫ್ರೆಂಡ್ಸ್ ನೋಡು ಹೆಂಗ್ ಸುತ್ತಾಡ್ತಿದ್ವಿ ನಾವು ಅಂತ ತೋರ್ಸಕ್ಕೆ. ಇವತ್ತಿಂದು ಇದು ಫಸ್ಟ್ ವ್ಲಾಗು. ಈ ತರದ್ದು ಸ್ಟಾರ್ಟ್ ಮಾಡಿರೋದು ತುಂಬಾ ವ್ಲಾಗ್ಸ್ ಇದೆ, ವಿಡಿಯೋ ಮಾಡ್ಕೊಂಡಿದೀವಿ. ಆದ್ರೆ ನಾವ್ ಯಾವತ್ತು ಇನಿಷಿಯೇಟಿವ್ ತಗೊಂಡು ಪೋಸ್ಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಇವತ್ತೇ ಚಂದ್ರಪಟ್ಟಣದಲ್ಲಿ ತುಂಬಾ ಜನ ಹುಡುಗರು ಇದಾರೆ, ಅವ್ರಿಗೆಲ್ಲರಿಗೂ ನಾಳೆ ಯಾವಾಗ ರಿಟರ್ನ್ ಆಯ್ತು ಮೀಟ್ ಮಾಡಿಸ್ತೀವಿ. ಎಲ್ಲಾರನ್ನೂ ಪರಿಚಯ ಮಾಡಿಸ್ತೀವಿ. ಸಕ್ಕತ್ತಾಗಿರ್ತದೆ ಗೈಸ್. ಪೀಕ್ ಸಮ್ಮರ್ ಸ್ಟಾರ್ಟ್ ಆಗಿದೆ ಗೈಸ್ ಆಲ್ರೆಡಿ. ಆಕ್ಚುಲಿ ನಾವು ಬಿಸ್ಲೆ ಗಾಡಲ್ಲಿ ಬಂದಿದ್ರೆ ಇನ್ನೂ ಸಕ್ಕತ್ತಾಗಿರೋದು ಅಡ್ವೆಂಚರ್ ಆಗಿ. ರಿಟರ್ನ್ ಬರ್ತಾ ಬಿಸ್ಲಲ್ಲಿ ಬರೋಣ. ಅದೇ ಅದು ಇನ್ನೂ ಸಕ್ಕತ್ತಾಗಿರುತ್ತೆ. ನಾವು ಮಚ್ಚ ರಿಟರ್ನ್ ಬರುವಾಗ ಬಿಸ್ಲೆ ಗೈಸ್. ಇವಾಗ ಒಂದ್ ಕಡೆ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಆಕ್ಚುಲಿ ಅಲ್ಲಿ ಹೋಗೋಣ ಅಂತ ಹೋಗ್ತಾ ಇದೀವಿ ಎಲ್ಲಾರು. ನಾನು ಅಲ್ಲಿಂದ ಬೇರೆ ಕಡೆ ಹೋಗೋಣ ಅಂತ ನಾವೆಲ್ಲ ರೆಡಿ ಇದೀವಿ. ಇವನೇ ಬೇಡ ಅಂತ ಇರೋದು. ಅವ್ನ ಮಾತು ಯಾರು ಕೇಳ್ತಾರೆ? ಅಲ್ಲ, ಅವ್ನಿಗೇನು ಇದ್ ಮಾಡಲ್ಲ ಗೈಸ್. ನಾವು ಇವಾಗ ಹೋಗ್ಬೇಕು ಅಂತ ನಾವು ಡಿಸೈಡ್ ಆಗ್ಬಿಟ್ರೆ ಅವನಿಗೇನು ಕ್ಯಾರೆ ಅನ್ನಲ್ಲ. ಆದ್ರೂ ಪಾಪ ಅವನಿಗೆ ಟೈಮ್ ತುಂಬಾ ಕಡಿಮೆ ಇದೆ. ಸಕಲೇಶ್ಪುರ ಹತ್ರ ಸ್ವಲ್ಪ ಇದಷ್ಟೇ, ಮಂಜುರಾಬಾದ್ ಹತ್ರ. ಅದು ಬಿಟ್ರೆ ಮುಂದೆ ಕೆಲಸ ಆಗಲ್ಲ ಗೈಸ್. ನೋಡಿ ಗೈಸ್, ಯಾರೋ ರೈಡರ್ ಹೋಗ್ತಿದ್ದಾನೆ. ಗಾಯ್ಸ್ ಇಂತ ರೈಡರೇ ಬಂದು ಕೂತ್ಕೊಂಡಿದ್ದ ಗೈಸ್ ಇಂದ. ಗೈಸ್ ಅವೆಲ್ಲ ಸ್ಟೋರಿಗಳನ್ನ ಹೇಳ್ತಾ ಹೋದ್ರೆ ಮುಗಿಲಾರ್ದ್ರೆ ಸ್ಟೋರಿಗಳಿದಾವೆ ನಮ್ಮ ಹತ್ರ. ನಂದು ಹಳೆ ಸೀರೀಸ್ ಲಾಗ್ನೆ, ಹಳೆ ಸೀರೀಸ್ ನಾವು ಮತ್ತೆ ಬರೀ ಎಕ್ಸ್ಪೀರಿಯನ್ಸ್ ಆಗಿರೋ ಹೇಳ್ಕೊಂಡು ಹೋದ್ರು ವಿಡಿಯೋಸ್ ಮಂತಿ ಕಂಟೆಂಟ್ ಗೆ ಲಾಸ್ ಇಲ್ಲ ನಮಗೆ. ವೈರಲ್ ಆಗ್ಬಿಡ್ತೀವಿ ಗೈಸ್, ತುಂಬಾ ಬೇಗ ವೈರಲ್ ಆಗ್ಬಿಡ್ತೀವಿ. ಅಯ್ಯೋ, ನಮ್ ಸ್ಟೋರಿ ಇದಕ್ಕೆಲ್ಲ ಎಷ್ಟು ಜನ ಪೊಲೀಸ್ಗಳು ಬಂದಿದ್ದಾರೆ, ಎಷ್ಟು ಜನ ಅನಾಮಿಕರು ಬಂದಿದ್ದಾರೆ, ಎಲ್ಲ ಬಂದು ಏನೇನೋ ಒಂದು ಕೊಡುಗೆ ಕೊಟ್ಟೋಗಿದ್ದಾರೆ ಗೈಸ್. ಒಬ್ಬ ಸುಮನ್ ಅಂತ ಹೇಳಿದ್ವಲ್ಲ, ಅವನೇನು ಮಾಡಿಲ್ಲ ಅಂದ್ರೆ ಎಲ್ಲ ಅವನಿಗೆ ಬಂದ್ಬಿಟ್ಟಿದೆ ಪಾಪ ಗೈಸ್. ಅವನೇನೋ ಒಂದು ಇದಾಗ್ಬಿಟ್ಟಿದ್ದಾನೆ ಅವನಿಗೆ ಲೈಫ್. ಅವನು ಪೀಸಾಗಿರ್ಬೇಕು ಅಂತ ಎಷ್ಟೇ ಟ್ರೈ ಮಾಡಿದ್ರು ಲೈಫ್ ಪೀಸಾಗಿಡಕ್ ಬಿಡ್ತಾ ಇಲ್ಲ ವಯಸ್ಸು. ಬಿಡಲ್ಲ ಅವನ್ನ.
ತುಂಬಾ ನೊಂದಿರೋ ಜೀವ ಅದು. ಅವರಿಗೆ ನಸೀಬ್ ಹೆಂಗ್ ಯಾವಾಗ್ಲೂ ಬೇಜಾರಾಗುತ್ತೆ ಗೈಸ್. ಅವನಿಗೆ ನಸೀಬ್ ಅದನ್ನ ನಮ್ ಕಡೆಗೂ ತೀರಿಸ್ಬಿಟ್ಟು ನಮಗೂ ರೋದನೆ ಕೊಟ್ಬಿಟ್ಟು ಮಾಡ್ಬಿಡ್ತಾನೆ ಗೈಸ್. ರೋಡ್ ತುಂಬ ಚೆನ್ನಾಗಾಗಿದೆ. ಆಲ್ಮೋಸ್ಟ್ ಆಲ್ ನೀವೆಲ್ಲ ರೋಡ್ ನೋಡಿ ಕಂಡು ಹಿಡಿದು ಬಿಟ್ಟಿರ್ತಾರೆ ಅನ್ಕೊಂತೀವಿ. ನನ್ನ ಮಕ್ಳು ಇಲ್ಲೇ ಹೋಗ್ತಾರೆ, ಏನು ಸುಮ್ಮನೆ ಇದ್ರ ಸಸ್ಪೆನ್ಸ್ ಮಾಡ್ತಾವ್ರೆ ಅಂತ. ಅಂದ್ರೂ ಇರಲಿ ಬೆಳಗ್ಗೆ ತನಕ. ಇದು ಹೌದು, ಹೊಸ ಎಕ್ಸ್ಪೀರಿಯನ್ಸ್. ನೀವು ಮುಂದೆ ಒಂದು ಬ್ರಜಾ ಹೋಗ್ತಾ ಇದೆ ಗೈಸ್, ಅದರದ್ದು ಒಂದು ಬ್ರಜಾ ಚಂದ್ರಬಣ್ಣದಲ್ಲಿ ನಿಂತಿದೆ. ಅದ್ರ ಸ್ಟೋರಿ ಇನ್ನೊಂದಿನ ಹೇಳ್ತೀವಿ ನಿಮ್ಗೆ. ಅಯ್ಯೋ ಗಾಯ್ಸ್ ಸುಮ್ಮನಿರಿ ಗಾಯ್ಸ್, ನಮ್ಮ ಸ್ಟೋರಿಗಳನ್ನ ಕೇಳಬೇಡಿ ನೀವು. ನೀವು ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ ಸ್ಟೋರಿ ಹೇಳ್ತೀವಿ. ಯಾವುದು ವೆರಿ ಇಂಟ್ರೆಸ್ಟಿಂಗ್ ಅಂತ ನಾವು 4 ಆಪ್ಷನ್ ಕೊಡ್ತೀವಿ. ಆ 4 ಆಪ್ಷನಲ್ಲಿ ಯಾವ್ದು ಬೇಕಂತ ಏತರ ಆಕ್ಸಿಡೆಂಟು, ಅದು ಬಿಟ್ರೆ ಏತರ ಇನೋವಾ ಕ್ರ್ಯಾಶ್. ಅದಕ್ಕೆ ಟೈಟಲ್ ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಇಲ್ಲಿ ಪಕ್ಕದಲ್ಲಿ ಹಾಕ್ತೀನಿ. ನೀವು ಅದನ್ನ ಬೇಕಾದ್ರೆ ಆಪ್ಷನ್ ಸೆಲೆಕ್ಟ್ ಮಾಡಿ ಕಮೆಂಟ್ ಮಾಡಿ. ಇನ್ನೊಂದು ಬಂದು ಬ್ರೆಜಾ ಗಣೇಶ ಸಂಬಂಧವಿಲ್ಲದ ಅಲ್ಲಿ ಈ ತರ ಕುತ್ಕೊಂಡು ಹೋಗಿದ್ದೀರಾ? ಸೀಟ್ ನೋಡಿ ಗೈಸ್, ಎಲ್ಲಿದೆ ನೋಡಿ ಗೈಸ್ ಸೀಟ್, ಲಗೇಜ್ ಬಟ್ಟೆ ಏನಿದೆ ಅಲ್ಲಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಅದಕ್ಕೆ ಗೈಸ್ ಓಡಿಸ್ತಾನೆ ಇಲ್ಲ ಅಂತಲ್ಲ, ಫಸ್ಟ್ ಟೈಮ್ ಅಲ್ವಾ, ನಮ್ಗೊಂಚೂರು ಭಯ. ಅದು ಘಾಟ್ ಸೆಕ್ಷನ್ ಬೇರೆ. ಘಾಟ್ ಸೆಕ್ಷನ್ ಫೀಲ್ ಇಲ್ಲ ಇದು, ಚೂರು ಕರುಗಳ ಅಷ್ಟೇ ಇದು. ಹೈವೇ ಆಗ್ಬಿಟ್ಟೈತಲ್ಲ. ಇವಾಗಿನ ಜಸ್ಟ್ ಬಾಯಿಗೆ ಬರ್ಸಿದ ಗೈಸ್. ಇಲ್ಲಿ ನೋಡಿ ಗೈಸ್, ಮಗ ನೋಡಿ ಗೈಸ್, ಇಬ್ರದ್ದು ಹೆಂಗಾಗ್ಬಿಟ್ಟಿದೆ. ಇಬ್ರದ್ದು ನಿದ್ದೆ ಎಲ್ಲ ಹೋಗ್ಬಿಡ್ತು ಗೈಸ್. ಓಡಿಸ್ಲೇನೋ ಸ್ವಲ್ಪ ಆರಾಮಾಗಿ ಓಡಿಸು, ಪರವಾಗಿಲ್ಲ, ಕಾನ್ಶಿಯಸ್ ಆಗಿರೋ ಗೈಸ್. ಈ ಬಸ್ ನೋಡಿ ಗೈಸ್, ಏಯ್ ನಿಧಾನಕ್ಕೆ ಹೋಗ, ಉಗಿ ಮಗ ಮಚ್ಚ ಅವನಿಗೆ ಗೈಸ್. ಕ್ಲಚ್ ಗೇರ್ನ 4th ಗೇರಲ್ಲಿ ಹಾಕಿ ಕ್ಲಚ್ ಬಿಟ್ಬಿಡ ಗೈಸ್, ಗಾಡಿ ಆಫ್ ಆಗ್ಬಿಡ್ತು. ನೋಡಿ ಗೈಸ್, ಯಾರು ನೋಡಿತಾವ ಬಸ್ಸು ಮತ್ತಾಕ್ಬಿಡ ಅಂತ. One eternity later. ಸ್ಪೆಷಲ್ ಔಟ್ಫಿಟ್ ನೋಡಿ ಗೈಸ್. ಹ್ಞೂ ಮಚ್ಚ, ಏನಿಸ್ತಿದೆ ನಿನಗೆ? ಏನನ್ಸುತ್ತೆ ಬರ ಶಶಾಂಕ್ ನಿನಗೆ? ಮಾಮಿ ಮಾಡಕ್ಕೆ ಗೈಸ್ ದೇವಸ್ಥಾನಕ್ಕೆ ಬಂದಾಗ ದೇವ್ರದ್ದು ಭಕ್ತಿ ಇರಬೇಕು. ನೋಡಿ ಅವನು ನೋಡಿ ಅವ್ನು ಬ್ಯಾಕಿಂದ ದರ್ಶನ್ ಥರ ಕಾಣ್ತಾನೆ. ಕೆಳಗೆ ತೋರಿಸ್ಲ ಒಂದು ಬಂದ್ರಪ್ಪ, ಬೇಗ ಒಂದು ಹಾಯ್ ಹೇಳ್ರು. ಓಕೆ, ದರ್ಶನ ಮುಗಿಸ್ಕೊಂಡು ಮತ್ತೆ ಸಿಗ್ತೀವಿ, ಬಾಯ್. ಅಣ್ಣ ತಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಆಸ್ತಿ ಪಾಸ್ತಿ ಅನ್ನೋ ಎಷ್ಟೋ ಬಂಧಗಳಲ್ಲಿ ಜೀವಿನ ಸಿಕ್ಕಾಕಿಸ್ತೀಯ. ಆ ಸಿಕ್ಕುಗಳನ್ನ ಮೃತ್ಯು ಅನ್ನೋ ಒಂದು ಚಿಕ್ಕ ಸ್ಪರ್ಶದಿಂದ ಥಟ್ಟಂತ ಬಿಡಿಸ್ಬಿಡ್ತೀಯ. ನಿನಗೆ ನೀನೇ ಸಾಟಿ.